ರಾಮ ಮಂದಿರ ಉದ್ಘಾಟನೆ ವಿಚಾರ ಎಲ್ಲರಿಗೂ ಕೂಡ ಆಹ್ವಾನಗಳು ಹೋಗ್ತಾ ಇದೆ. ಸಕಲ ರೀತಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಮಾತ್ರ ಒಂದು ಕಿಚ್ಚು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಕಾರ್ ಸೇವಕ್ ಶ್ರೀಕಾಂತ್ ಬಂಧನ ಕಿಚ್ಚು ಹೆಚ್ಚಾಗ್ತಾ ಇದ್ದು, ನಾನು ರಾಮಭಕ್ತ, ನಾನು ಕಾರ್ ಸೇವಕ್, ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಬಿಜೆಪಿ ಅಭಿಯಾನವನ್ನು ಶುರು ಮಾಡಿ ಬೆಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿ ಹಲವೆಡೆ ಕಿಡಿಕಾರಿದ್ದಾರೆ. ಮಾಜಿ ಸಚಿವರಾಗಿರುವಂತಹ KS ಈಶ್ವರಪ್ಪ, ಸುನಿಲ್ ಕುಮಾರ್ ಅವರು ಹಾಗೂ ಶಾಸಕ ಚನ್ನಬಸಪ್ಪ ಇವರೆಲ್ಲರೂ ಕೂಡ, ಜೊತೆಗೆ ಬಿಜೆಪಿ ಮುಖಂಡ CT ರವಿ ಧರಣಿ ನಡೆಸಿದ್ದಾರೆ, ಅಭಿಯಾನವನ್ನು ನಡೆಸಿದ್ದಾರೆ, ಅಭಿಯಾನ ಶುರು ಮಾಡಿದ್ದಾರೆ. ನಾವು ಈಗಲೇ ಹೇಳ್ತಾ ಇದ್ದೀವಿ, ಇದು ಇವತ್ತು ಆರಂಭ ಅಷ್ಟೇ. ನಾಳೆ ದೊಡ್ಡ ಮಟ್ಟದಲ್ಲಿ ಇದು ನಡೆಯುತ್ತೆ, ಎಲ್ಲ ಪೊಲೀಸ್ ಠಾಣೆಗಳ ಮುಂದೆ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ ಇದೆ. ನೋಡಿ, ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಆ ಪ್ಲಕಾರ್ಡ್ ಅನ್ನು ಹಿಡಿದುಕೊಂಡು ಧರಣಿ ಕೂರ್ತಾರೆ. ಮತ್ತೊಂದು ಕಡೆ CT ರವಿ ಅವರು, ಮಾಜಿ ಶಾಸಕರು, ಬಿಜೆಪಿ ಮುಖಂಡ, ಅವರು ಕೂಡ ಮೌನವಾಗಿ ನಾನು ಕಾರ್ ಸೇವಕ್, ನನ್ನನ್ನು ಬಂಧನ ಮಾಡಿ ಅಂತೇಳಿ ಮೌನವಾಗಿ ಹಾಗೆ ಧರಣಿ ಕೂತ್ಕೊಳ್ತಾರೆ. ಏನ್ ಮಾತಾಡಿದಾರೆ ಅವರೆಲ್ಲ ಕೇಳ್ಕೊಂಬೋಣ ಬನ್ನಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ಅಯೋಧ್ಯೆಯ ಕಾರ್ಯಸೇವೆನಲ್ಲಿ ನಾನು ಮತ್ತು CT ರವಿ ಅವರು ಒಟ್ಟಾಗಿ ಭಾಗವಹಿಸಿದ್ವಿ. ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಿಂದ ಕಾರ್ಯಕರ್ತರಾಗಿ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡಿದ್ದೆ. ಸರಿಯೂ ನದಿಯಿಂದ ನಮಗೇನು ಸೂಚನೆ ಇತ್ತು, ಆ ಸೂಚನೆಯ ಪ್ರಕಾರ ಕಾರ್ಯಸೇವೆಯಲ್ಲಿ ಡಿಸೆಂಬರ್ 6ನೇ ತಾರೀಕು ನಾನು ಭಾಗವಹಿಸಿದಂಥ ರೋಮಾಂಚನಕಾರಿಯಾದಂಥ ನೆನಪುಗಳು ನನಗೆ ಇವತ್ತಿಗೂ ಕೂಡ ಇದೆ. ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ರಾಮ ಭಕ್ತರನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈಗ ಪೊಲೀಸರು ಅವರನ್ನ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ಶ್ರೀರಾಮ ಭಕ್ತ ಕರಸೇವಕನನ್ನ 31 ವರ್ಷಗಳ ನಂತರ ಒಂದು ಹಳೆ ಕೇಸ್ ನೆಪದಲ್ಲಿ ಅವನನ್ನು ಬಂಧನಕ್ಕೊಳಪಡಿಸಿ ನ್ಯಾಯಾಂಗದ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ದುರುದ್ದೇಶ ಇದೆ. ರಾಮಭಕ್ತರನ್ನು ಘಾಸಿಗೊಳಿಸ್ತಕ್ಕಂಥ, ರಾಮಭಕ್ತರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ದುರುದ್ದೇಶ ಇದರಲ್ಲಿ ಕಾಣ್ತಾ ಇದೆ. ಹಾಗಾಗಿ ಅಯೋಧ್ಯೆಯ ಕರಸೇವಕರನ್ನೆಲ್ಲ ಬಂದಂಥ ನೀತಿ ಸರ್ಕಾರದಿದ್ದರೆ ನಾನು ಅವರಿಗೆ ನೆನಪು ಮಾಡಲಿಕ್ಕೆ ಇಚ್ಛಿಸ್ತೇನೆ. ನಾನೂ ಕೂಡ ಕರಸೇವೆಗೆ ಹೋದನು, ಕರಸೇವೆಯಲ್ಲಿ ಭಾಗಿಯಾದವನು. ಮಂದಿರ ನಿರ್ಮಾಣ ಮುಗಿಯ ಹಂತಕ್ಕೆ ಬಂದಿರತಕ್ಕಂಥದ್ದು ನಮಗೆ ಜೀವನದ ಒಂದು ಆನಂದದ ಸಂಗತಿ. ನೀವು ಕರಸೇವಕರನ್ನ ಬಂಧಿಸುವ ನೀತಿ ನಿಮ್ಮದಿದ್ದರೆ ನಾನು ಕರಸೇವಕ, ನನ್ನನ್ನು ಬಂಧಿಸಿ.